ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್. ಇವತ್ತಿನ ದಿನ ನಾನು ಜೋಳದ ರೊಟ್ಟೆ, ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಜೋಳದ ರೊಟ್ಟೆ ಅಂತ ಹೇಳ್ಬಿಟ್ಟು. ಇವುಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಂಗಂದರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು 2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಮೇಲೆ 1 ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಬೇಕು, ಇದನ್ನು ತಿರುಗಿಬಿಟ್ಟು ಜಿಗುಟು ಅಂತೀವಲ್ಲ ಜಿಗುಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಇಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಆ ಹಿಟ್ಟಿಗೆ, ಸ್ವಲ್ಪ ಒಣ ಹಿಟ್ಟಿಗೆ, ನಾನು ವೈಟ್ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಚೆನ್ನಾಗಿ ಇದನ್ನು ಅಂಗೈಲಿ ನಾದ್ಕೋಬೇಕು. ಬಿಸಿ ಇರುತ್ತೆ, ನೋಡ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಇದನ್ನೇನು ಮಾಡಬೇಕಂದ್ರೆ ಹಿಟ್ಟು ಒಣ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ವೈಟ್ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅಂಗೈಲಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಇದನ್ನು ನಾದ್ಕೊಳೋದ್ರಲ್ಲೇ ಇರೋದು ಇದು. ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎರಡೂ ಅಂಗೈಲಿ ನಾನು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಇಲ್ಲಿ ಒಂದು ಪಾತ್ರೆ, ಇಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಏನು ನಾದ್ತಿದ್ದೀನಲ್ಲ ಈ ಥರ ನಾದ್ಕೊಳ್ಬೇಕು. ನೋಡಿ ಈ ಥರ ಆಗಬೇಕು ಹಿಟ್ಟು, ರೊಟ್ಟಿ ಹಿಟ್ಟು ಈ ಥರ ಹದ ಆಗಬೇಕು. ಹಂಗಾಗುವವರೆಗೂ ಎಷ್ಟು ನಾವು ಅಂಗೈಲಿ ನಾದ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟೆ ನಮಗೆ ಈಸಿಯಾಗಿ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಅಂಚೆ ಹರಿಯೋದು ಆ ಥರ ಆಗ್ಬಿಡುತ್ತೆ. ಇಲ್ಲಿ ನಾನು ವೈಟ್ ಹಿಟ್ಟನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರೊಟ್ಟೆಗೆ ಹಚ್ಚೋಕ್ಕೆ. ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆ, ರೊಟ್ಟಿನ ನಾನು ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎರಡೂ ಕಡೆ ಎಡ್ಜಲ್ಲಿ ನಾನು ರಬ್ಬರ್ ಹಾಕಿದ್ದೀನಿ. ಎರಡು ಕಡೆ ಒಂದು ಕವರ್ನ ಸುತ್ತಬಿಟ್ಟಿದ್ದೀನಿ. ಅದಕ್ಕೆ ಚಪಾತಿ ಮಾಡಿದ್ವಲ್ಲ ಆ ಲಟ್ಟಣಿಗೆಗೆ ಒಂದು ಕವರ್ ಸುತ್ತಿದ್ದೀನಿ. ಇಲ್ಲಿ ನೋಡಿ ನಾನು ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಇದನ್ನು ಈ ಥರ ಅಂಗೈಲಿ ತಟ್ಬಿಟ್ಟು ಕೆಳಗಡೆ ವೈಟ್ ಹಿಟ್ಟು ಹಾಕ್ತಿದ್ದೀನಿ. ವೈಟ್ ಹಿಟ್ಟು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅದನ್ನು ಲಟ್ಟಿಸ್ಕೊಳ್ತಿಲ್ಲ. ಸ್ಟಾರ್ಟಿಂಗ್ ನಾನು ಸ್ವಲ್ಪ ತಟ್ತಿದ್ದೀನಿ, ನೋಡ್ತಿರ್ಬೋದು. ಸ್ವಲ್ಪ ತಟ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಲಟ್ಟಣಿಗೆನ ಅದನ್ನು ತಗೊಂಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆ ನಾನು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಚಪಾತಿ ಹೇಗೆ ಮಾಡ್ತೀವೋ ಹಾಗೆ. ಇಲ್ಲಿ ಹಂಚು ಕಾಯೋಕ್ಕಿಟ್ಟಿದ್ದೆ. ಇವಾಗ ರೊಟ್ಟಿ ರೆಡಿಯಾಗಿದೆ, ಹಾಕ್ತಿದ್ದೀನಿ ನೋಡಿ. ಕೆಳಗಡೆ ವೈಟ್ದಿತ್ತಲ್ಲ ಅದನ್ನು ಮೇಲ್ಗಡೆ ಹಾಕಿದ್ದೀನಿ. ಅಂದರೆ ಕೆಳಗಡೆ ವೈಟ್ ಹಿಟ್ಟು ಹಾಕ್ಬಿಟ್ಟು ಕೆಳಗಡೆ ಹಾಕಿದ್ವಲ್ಲ ಲಟ್ಸ್ಕೊಳೊಳಗ ಅದನ್ನ ಮೇಲ್ಗಡೆ ಹಾಕ್ಬಿಟ್ಟು ಇದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ನೀರು ಹತ್ಬಿಟ್ಟು ಅದ್ರ ಸುತ್ತೂಲಿ ಹಚ್ಚಿದ್ದೀನಿ. ಎಲ್ಲ ಕಡೆಯೂ ಅದನ್ನ ಹಚ್ಬೇಕು, ನೀರು ಹಚ್ಚಬೇಕು. ಇವಾಗ ನೋಡಿ ಒಂದು ಸೈಡು ಇದು ಬೆಂದಿದೆ. ನಾನು ವಾಪಸ್ ಇದನ್ನು ಎರಡು ಕಡೆ ಬೇಯಿಸ್ಕೊಳ್ಬೇಕು. ಚೆನ್ನಾಗಾಗುತ್ತೆ ಇದು ರೊಟ್ಟೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗ್ತಿದೆ ಅಂತ. ಇವಾಗ ನಾನು ಎಲ್ಲ ಕಡೆಯೂ ಎಡ್ಜು ಅದೆಲ್ಲ ಹಸಿ ಇರುತ್ತೆ, ಹಂಗಾಗಿ ಬೇಯಿಸ್ಕೊಳ್ತಿದ್ದೀನಿ. ಇವಾಗ ಇನ್ನೊಂದು ರೊಟ್ಟೆ ಮಾಡೋದು ನಾನು ತೋರಿಸ್ಕೊಡ್ತಿದ್ದೀನಿ ಬನ್ನಿ. ನೋಡಿ ಅದೇ ಥರ ನಾನು ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ತಟ್ಟಿ ಕೆಳಗಡೆ ವೈಟ್ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಟ್ಕೋಬೇಕು. ನೆಕ್ಸ್ಟು ಲಟ್ಟಣಿಗೆಗೆ ಕವರ್ ಸುತ್ತಿದ್ವಲ್ಲ ಅದನ್ನು ತೊಗೊಂಬಿಟ್ಟು ಚೆನ್ನಾಗಿ ಚಪಾತಿ ಹೇಗೆ ನಾವು ಲಟ್ಟಿಸ್ತೀವಿ ನೋಡಿ ಅದೇ ಥರ ಲಟ್ಟಿಸ್ಕೋಬೇಕು. ಎಲ್ಲ ಕಡೆ ಎಡ್ಜಲ್ಲಿ ಲಟ್ಟಿಸ್ಕೊಂಬಿಟ್ಟು ಕೆಳಗಡೆ ಇದೆಯಲ್ಲ ವೈಟ್ ಹಿಟ್ಟು ಹಾಕ್ಬಿಟ್ಟು ಕೆಳಗಡೆ ಇದೆಯಲ್ಲ ಅದು ಮೇಲ್ಗಡೆ ಮಾಡಬೇಕು. ಮೇಲ್ಗಡೆ ಮಾಡಿಬಿಟ್ಟು ನೀರನ್ನ ಸುತ್ತೂಲಿ ಎಲ್ಲ ಕಡೆಯೂ ನೀರು ಹಚ್ಚಬೇಕು. ಕಾಟನ್ ಬಟ್ಟೆ ಇಟ್ಕೊಳ್ಳಿ. ಕಾಟನ್ ಬಟ್ಟೆ ಇಟ್ಕೊಂಬಿಟ್ಟು ನೀರು ಹಚ್ಚಬೇಕು. ನೋಡ್ತಿರ್ಬೋದು ನಾನಿವಾಗ ಎಲ್ಲ ಕಡೆಯೂ ನೀರು ಕಾಟನ್ ಬಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಿದ್ದೀನಿ. ಇದೇ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಟ್ಟು ಇವಾಗ ಸ್ವಲ್ಪ ಇದೆಲ್ಲ ಬೇಯ್ತಿದೆ ನೋಡಿ. ಚೆನ್ನಾಗಿ ಗುಳ್ಳೆ ಥರ ಬರುತ್ತೆ. ಇವಾಗ ನಾನು ವಾಪಸ್ಸು ತಿರುಗಿಸಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ಎಡ್ಜಲ್ಲೆಲ್ಲ ಬೇಯಿಸ್ಕೊಳ್ಬೇಕು. ಹಸಿ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಎಲ್ಲ ಕಡೆಯೂ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಮಾಡ್ಕೊಳ್ಳಿ, ಹೇಗೆ ಬಂತಂತ ತಿಳಿಸಿ. ನಾನಿಲ್ಲಿ ಸ್ವಲ್ಪ ರೊಟ್ಟಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ, ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ರೊಟ್ಟಿ ಅಂತ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಇದ್ರ ಜೊತೆ ಕೆಂಪು ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.